ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಾಸನದಲ್ಲಿ ಅವ್ರು ಯಾರನ್ನೇ ಇಬ್ರು ಜೊತೆಯಾಗಿ ಯಾರು ಕ್ಯಾಂಡಿಡೇಟ್ ಅನ್ನ ಬಿಜೆಪಿ ಅವರನ್ನು ನಿಂತ್ಕೊಳ್ಳಿ, ಜೆಡಿಎಸ್ 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 ಮತ್ತೆ ಬಿಜೆಪಿ ಅಭ್ಯರ್ಥಿಯನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸಿ ಕಾಂಗ್ರೆಸ್ನ ಅಭ್ಯರ್ಥಿ 100ಕ್ಕೆ 100 ಗೆದ್ದೇ ಗೆದ್ದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಆಮೇಲೆ ನಮ್ಮ ಗ್ಯಾರಂಟಿಗಳಿದ್ದಾವಲ್ಲ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಆಮೇಲೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಅವುಗಳಿಗೆ ನೀವು ಆ ಭಾಗ್ಯಗಳನ್ನು ತಗೊಂಡು ಸರ್ಕಾರದ ಅಭಿವೃದ್ಧಿ ಕೆಲಸ ನಡೀತಾ ಎಲ್ಲ ಉದ್ಯೋಗ ಮಾಡಿಬಿಟ್ಟಿದ್ದೀರಿ. ನಾನು ಹೇಳ್ತೀನಿ, ಒಂದೇ ಕ್ಷೇತ್ರದಲ್ಲಿ 152 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಿದ್ರೆ ಸರ್ಕಾರ ದಿವಾಳಿಯಾಗಿನ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯನಾ? ಹೇಳಿ, ನೀವೇ ನೋಡಿ. ದಿವಾಳಿಯಾಗಿನ ಸರ್ಕಾರ ಮಾಡಕ್ ಸಾಧ್ಯನಾ? ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗೆ ದುಡ್ಡು ಒದಗಿಸಿದ್ದೀವಿ, ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡನ್ನು ಒದಗಿಸಿದ್ದೀವಿ ಅಂತಕ್ಕಂಥದ್ದು ಇದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಇವತ್ತು ನಮ್ಮ ಬಜೆಟ್ ನಲ್ಲಿ ಹಂಚಿಕೆ ಮಾಡಿದ್ದೇವೆ. 1ನೇ ತಾರೀಕು ಬಜೆಟ್ ಮಂಡಿಸಿದೆ, 16ನೇ ತಾರೀಕು. ಆ ಬಜೆಟ್ ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳು ಹೇಳಿದ್ರು, ರಾಜಸ್ಥಾನದಲ್ಲಿ ಹೇಳಿದ್ರು, ಏನಂತ ಹೇಳಿದ್ರು ಗೊತ್ತಾ? ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ದಿವಾಳಿ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ದುಡ್ಡು ಕೊಟ್ಟಿದ್ದೀವಿ, ಮುಂದಿನ ವರ್ಷಗಳು ಕೂಡ ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳೇ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಇದೇ ಪ್ರಧಾನಮಂತ್ರಿಗಳು ಗ್ಯಾರಂಟಿಗಳನ್ನ ಕುಹಕ ಮಾಡಲು, ಅವಹೇಳನ ಮಾಡಲು ಈಗ ನಮ್ಮ ಗ್ಯಾರಂಟಿನೇ ಕದ್ದುಬಿಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಟಿವಿನಲ್ಲಿ, ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನರೇಂದ್ರ ಮೋದಿಜಿ, ನಾವು ಗ್ಯಾರಂಟಿಗಳನ್ನ ಈಗ ಬಜೆಟ್ ಮುಗಿಸಿದೆ ಕೇಳಿ ನಿಮ್ಮ ಪಾರ್ಟಿಯವರನ್ನ 36,000 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಕೊಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ. ರಾಜ್ಯ ದಿವಾಳಿ ಆಗಿಲ್ಲ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 4,69,652 ಅರ್ಹ ಫಲಾನುಭವಿಗಳಿದ್ದಾರೆ. 23ರವರೆಗೆ ನಿನ್ನೆವರೆಗೆ 4,35,929 ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ.
ಯಾರಿಗೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಬರಲ್ವ 2,000 ರೂಪಾಯಿ ಡಿಬಿಟಿ ಮೂಲಕ ಕೊಡ್ತಾ ಇದೀವಲ್ಲ, ಆ 2,000 ರೂಪಾಯಿ ಯಜಮಾನಿಗೆ 2,000 ರೂಪಾಯಿ ಹೋಗ್ತಾ ಇದೆಯಲ್ಲ, ಇದು ಅವ್ರು ಇದನ್ನ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಗೃಹ ಜ್ಯೋತಿನಲ್ಲಿ 5,10,822 ಫಲಾನುಭವಿಗಳು, ಸುಮಾರು 5,09,989 ಫಲಾನುಭವಿಗಳಿಗೆ ಈ ಜಿಲ್ಲೆಯಲ್ಲಿ ಅವ್ರು ಯಾರು ಕೂಡ 200 ಯೂನಿಟ್ವರೆಗೆ ಕರೆಂಟ್ ಚಾರ್ಜ್ ಕಟ್ಟಾಗಿಲ್ಲ. ಅದು ಯಾರು ಉಳಿತಾಯ ಆಗುತ್ತೆ? ನಿಮಗೆ ಅಲ್ವಾ? ನಿಮಗೆ ಅಲ್ಲ? ಜೋರಾಗಿ ಹೇಳಿ, ನಿಮಗೆ ಅಲ್ವಾ? ಅನ್ನ ಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಇತ್ತು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಕರ್ನಾಟಕದಲ್ಲಿ ಯಾವ ಹಸಿರು ಬದುಕಬಾರದು, ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಬೇಕು, ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು, ಯಾರು ಹಸುವಿನಿಂದ ಇರಬಾರದು, ಹಸುವಿನಿಂದ ನಡಬಾರದು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 4,26,776 ಫಲಾನುಭವಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಇದಕ್ಕೆ ಡಿಬಿಟಿ ಮೂಲಕ 23,25,00,000 ರೂಪಾಯಿಗಳನ್ನ ನಾವು ಪ್ರತಿ ಒಬ್ಬರಿಗೆ 170 ರೂಪಾಯಿ ಪ್ರತಿ ತಿಂಗಳಿಗೆ ಕೊಟ್ಟಿದ್ದೇವೆ. ಈ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ಇಲ್ಲ. ಗೃಹ ನಿಧಿ ಕಾರ್ಯಕ್ರಮ 3,779 ಫಲಾನುಭವಿಗಳು ನೋಂದಾಯಿಸಿದ್ದಾರೆ. ಇದರಲ್ಲಿ 790 ಫಲಾನುಭವಿಗಳಿಗೆ ನಾವು ಹಣವನ್ನ, ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ 2 ವರ್ಷದವರೆಗೆ 22-23ರಲ್ಲಿ ಪಾಸ್ ಆಗಿ ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ, ಆ ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು ಮೊನ್ನೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇದನ್ನ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ. ಆಮೇಲೆ ಶಕ್ತಿ ಯೋಜನೆಯಲ್ಲಿ 23 ನಿನ್ನೆವರೆಗೆ ಈ ಜಿಲ್ಲೆಯಲ್ಲಿ 5,09,95,042 ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು, ಟಿಕೆಟ್ ಮಾರಾಟದಿಂದ 162 ಕೋಟಿ ರೂಪಾಯಿ ಹಣ ಆದಾಯವಾಗಿರುತ್ತದೆ. ಮಹಿಳೆಯರು ಇದ್ದಾರಲ್ಲ, ಏನಮ್ಮ ಎಲ್ಲ ಬಸ್ ತಿರುಗಾಡ್ತಾ ಇದ್ದಾರೆ ಫ್ರೀಯಾಗಿ, ಏನ್ ಕೈ ಎತ್ತಿ ನೋಡೋಣ, ನೀವೇ ಗಡಿಸಿಲ್ಲ ಹೆಂಗಸರು ಮಾತ್ರ, ಹೆಣ್ಮಕ್ಳು ಮಾತ್ರ ಕೂಗ ನಿಂದಿಲ್ಲ. ಏನಮ್ಮ ಹೆಂಗಸರಿಗೆ ನಮಗ್ ಕೊಟ್ಟಿಲ್ಲ ಅಂತ ಅವರು. ಹಾಸನ ಜಿಲ್ಲೆಯಲ್ಲಿ 5,09,00,000 ಮಹಿಳೆಯರು ಫ್ರೀಯಾಗಿ ತಾಲೂಕಿನಿಂದ ತಾಲೂಕಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ಇಡೀ ರಾಜ್ಯದಲ್ಲಿ ನೀವು ತಿರುಗಾಡಬಹುದು. ನಿಮಗೆ ದುಡ್ಡು ಉಳಿತಾ ಇಲ್ಲ. ಇವತ್ತು ಬರಗಾಲ ಇದೆ, ಬೆಲೆ ಏರಿಕೆ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಿಮಗೆ ಹಣ ಕೊಟ್ರೆ ಆ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದಿದೆಯಲ್ಲ, ವೈಪರಿಸ್ಕೊತಾ ಇದ್ದಾರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರೇ ಸೇರ್ಕೊಂಡಿದ್ದಾರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರಿಗೆ ಬಿಜೆಪಿಯವರಿಗೆ ತಕ್ಕ ಪಾಠವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಪಾಠ ಕಲಿಸಬೇಕು. ಮಾಡ್ತೀರಲ್ಲ? ಪಾಠ ಕಲಿಸಬೇಕು. ಆಮೇಲೆ ಕೊನೆಯದಾಗಿ 2 ಪಂಚಾಯತಿಗಳಿದ್ದಾರೆ. ಇದನ್ನ ಪಟ್ಟಣ ಪಂಚಾಯತಿ ಮಾಡತಕ್ಕಂಥ ಈ ಪಂಚಾಯತ್
ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆದರೆ ನಾನು ಈ ವರ್ಷ ಘೋಷಣೆ ಮಾಡಕ್ಕಾಗಲಿಲ್ಲ. ಮುಂದಿನ ವರ್ಷ ಈ ಎರಡು ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯಿತಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತು ಬಹಳ ಒತ್ತಾಯ ಮಾಡಿದ್ರು. ಈಗಲೇ ಮಾಡಿ ಸರ್, ಈಗಲೇ. ಈಗ ಅರಸೀಕೆರೆಗೆ ಬೇಕಾದಷ್ಟು ಮಾಡ್ಕೊಂಡಿದ್ದೀನಪ್ಪ ಕೂಡ ಈ ವರ್ಷ ಬೇಡ, ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತಂದ್ಮೇಲೆ ಸುಮ್ಮನಾದ್ರು. ಈಗ ನಾನು ಹೇಳ್ತೀನಿ, ಇಲ್ಲಿ ಬಡಾವಣೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ ಎರಡು ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿಯಾಗಿ ಮಾಡ್ತೇನೆ. ಆಗೋದ ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಎಲ್ಲ ಸರ್ವತೋಮುಖ ಅರಸೀಕೆರೆ ಸರ್ವತೋಮುಖವಾದ ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಬಹುಶಃ ಜನರ ಪರವಾಗಿ, ಕ್ರಿಯಾಶೀಲವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಮೊನ್ನೆ ಅಸೆಂಬ್ಲಿನಲ್ಲಿ ಗಲಾಟೆ ಮಾಡಿದ್ರು. ಕೊಬ್ಬರಿ ಮೇಲೆ ನಾನು ಇವತ್ತು ಒಂದು ಕ್ವಿಂಟಾಲ್ಗೆ 1,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ಶಿವಲಿಂಗೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಹೇಳಿಕೆ ಮಾಡಿದ್ದಾರೆ. ನಾವು 1,500 ರೂಪಾಯಿ ಕೊಟ್ಟಿದ್ದೀವಿ. ಅವರೆಷ್ಟು 12,000 ಕೊಡ್ತಾ ಇದ್ದಾರೆ. ಇದು ಅವ್ರ ಕರ್ತವ್ಯ. ಕೇಂದ್ರ ಸರ್ಕಾರ MSP ರೇಟ್ನಲ್ಲಿ ಕೊಂಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಆದರೂ ಕೂಡ ಅದು ಕಡಿಮೆಯಾಗಿದೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಕ್ವಿಂಟಾಲ್ ಕೊಬ್ಬರಿಗೆ 1,500 ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಆಗಬೇಕಾದ್ರೆ ಅಸೆಂಬ್ಲಿನಲ್ಲಿ ಎರಡು ಬಾರಿ ಇದನ್ನು ರೈಟ್ ಮಾಡೋದು ನಮ್ಮ ಮಂತ್ರಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ನಾವು 1,500 ರೂಪಾಯಿನ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದೇವೆ. ಸೊ ನಾವು ಈಗ ಬರಗಾಲದಲ್ಲಿ ಅನೇಕ ಕೆಲಸಗಳು ಸುಮಾರು 9,00,000 ರೈತರಿಗೆ ನಾವು ತಾತ್ಕಾಲಿಕವಾಗಿ 2,000 ರೂಪಾಯಿವರೆಗೆ 628 ಕೋಟಿ ರೂಪಾಯಿಗಳು ಪರಿಹಾರವಾಗಿ ಕೊಟ್ಟಿದ್ದೇವೆ. 9,000 ರೈತರಿಗೆ 628 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಇವತ್ತವರೆಗೆ ನಾವು 2010-2023 ಅವ್ರಿಗೆ ಕೇಳಿದ್ರು ಮೆಮೊರಾಂಡಮ್ ಕೊಟ್ಟು, ಮತ್ತೆ ಎರಡನೇ ಮೆಮೊರಾಂಡಮ್ 16-11-2023 ಕೊಟ್ಟು 1,791 ಕೋಟಿ ರೂಪಾಯಿ ಮೊದಲನೇ ಮೆಮೊರಾಂಡಮ್ ನಲ್ಲಿ 18,171 ರೂಪಾಯಿ 171 ಕೋಟಿ ರೂಪಾಯಿ ಎರಡನೇ ಮೆಮೊರಾಂಡಮ್ ನಲ್ಲಿ ಕೇಳಿದ್ರು. ಇವತ್ತವರಿಗೆ ಬರಗಾಲಕ್ಕೆ 1 ರೂಪಾಯಿ ಕೊಟ್ಟಿಲ್ಲ. ಇದನ್ನು ಹೇಳಿದ್ರೆ ಬಿಜೆಪಿ ಮೈಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ JDS ನಿಂತ್ಕೊಳ್ತಾ ಇದ್ದಾರೆ. ಇವರಿಬ್ಬರನ್ನು ಕೂಡ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ನಾವಿನ್ನೂ ಘೋಷಣೆ ಮಾಡಿಲ್ಲ. ಯಾರ್ಯಾರು ಕೂಡ ರಾಜಣ್ಣ ಅವರ ನೇತೃತ್ವದಲ್ಲಿ, ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಎಲ್ಲ ಹಾಸನದ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಮರೆತು